ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇಂದಿನ ಆಧುನಿಕ ಯುಗದ ಭರಾಟೆಯಿಂದಾಗಿ ಹಿಂದಿನ ಕಾಲದ ಗ್ರಾಮೀಣ ಕ್ರೀಡೆ ನಶಿಸಿ ಹೋಗ್ತಾ ಇದೆ. ಈಗಿನ ಕಾಲದ ವೇಟ್ ಲಿಫ್ಟಿಂಗ್ ಹಿಂದಿನ ಕಾಲದಲ್ಲಿಯೂ ಕೂಡ ಇತ್ತು. ಅದನ್ನ ಸಂಗ್ರಾಣಿ ಕಲ್ಲು ಎತ್ತುವ ಕ್ರೀಡೆ ಎಂದೇ ಕರೀತಾ ಇದ್ರು. ಇಂತಹ ಸಾಹಸ ಪ್ರದರ್ಶನ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಇರೋದು ಗಮನ ಸೆಳೆಯುವಂತಾಗಿದೆ. ಬೈಲಹೊಂಗಲ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಶ್ರೀ ಮರಡಿ ಜಾತ್ರಾ ಮಹೋತ್ಸವ ಅಂಗವಾಗಿ ಬೃಹತ್ ಜಾನುವಾರು ಜಾತ್ರೆ ಹಾಗೂ ಕೃಷಿ ಮೇಳ ಕಾರ್ಯಕ್ರಮ ನಿಮಿತ್ತವಾಗಿ ಇಂತಹ ಸಾಹಸ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ಮೇಳದ ಸಮಿತಿ ಮುಖಂಡ ಮಹಂತೇಶ್ ತುರಮುರಿ ಸ್ಪರ್ಧೆಗೆ ಚಾಲನೆ ಕೊಟ್ಟಿದ್ದಾರೆ. 10 ಕೆಜಿಯಿಂದ ಪ್ರಾರಂಭವಾಗಿ 100 ಕೆಜಿಯ ತನಕ ಭಾರ ಇರುವ ಈ ಸಂಗ್ರಾಣಿ ಕಲ್ಲನ್ನ ಎತ್ತುವ ಸ್ಪರ್ಧೆಯಲ್ಲಿ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಪೈಲ್ವಾನ್ಗಳು ತಮ್ಮ ಶಕ್ತಿ ಅನುಸಾರ ಭಾರವಾದ ಕಲ್ಲು ಎತ್ತಿ ಪ್ರದರ್ಶನ ಮಾಡಿದರು. ಕರ್ನಾಟಕ ಕೇಸರಿ ಪೈಲ್ವಾನ, ಕರ್ನಾಟಕ ಕೇಸರಿಯ ಖ್ಯಾತಿಯ ನಮ್ಮ ಮುದ್ದುಗಡ್ಡಿ 81 ಕೆಜಿ ನಗೋಲು ಬಂತಾ ಇರ್ತಕ್ಕಂಥ ಪೈಲ್ವಾನ 81 ಕೆಜಿ ಚಪ್ಪಾಳೆ ಕೇಕೆಗಳ ಮುಖಾಂತರ ಸ್ಪರ್ಧಾಳುಗಳಿಗೆ ಹೊರದಿಸಬೇಕಾಗಿ ವ್ಯಕ್ತಿ ನಗುತ್ತಾ ಇರ್ತಕ್ಕಂಥ 86 ಕೆಜಿ ಬರ್ತಾ ಈ ಒಂದು ಶಕ್ತಿ ಪ್ರದರ್ಶನ ತುಂಬಾ ಇವರು ಕೂಡ 86 ಕೆಜಿ ಕಲ್ಲನ್ನ ಒಂದು ಹಸ್ತದ ಸಹಾಯದಿಂದ ಮೊದಲನೇ ಅವಕಾಶದಲ್ಲಿ ನರಗುಂದ ತಾಲೂಕಿನ ಬನಹಟ್ಟಿಯ ಮುತ್ತುಗಟ್ಟಿ 102 ಕೆಜಿ ತೂಕ ಎತ್ತಿ ಪ್ರಥಮ, ಸವದತ್ತಿ ತಾಲೂಕಿನ ಹಿರೇಕುಂಬೆಯ ಶಿವಾನಂದ ಕಾಳಿ 100 ಕೆಜಿ ತೂಕ ಎತ್ತಿ ದ್ವಿತೀಯ ಹಾಗೂ ಮುನವಳ್ಳಿಯ ಮೌಲಸಾಬ್ ಚೂರಿಕಾಂತ್ 96 ಕೆಜಿ ತೂಕ ಎತ್ತಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಪ್ರೇಕ್ಷಕರು ಚಪ್ಪಾಳೆ ಸಿಳ್ಳೆಗಳಿಂದ ಕೇಕೆ ಹಾಕಿ ಕ್ರೀಡಾಪಟುಗಳನ್ನ ಹುರಿದುಂಬಿಸಿದ್ರು. ಈ ಮೂಲಕ ನಶಿಸಿ ಹೋಗ್ತಾ ಇರುವ ಇಂತಹ ಕ್ರೀಡೆಗೆ ಪ್ರೋತ್ಸಾಹಿಸುವ ಮೂಲಕ ಕೃಷಿ ಮೇಳದ ಸಮಿತಿಯ ಸದಸ್ಯರು ಗಮನ ಸೆಳೆದಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.